ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ನವರಾತ್ರಿ ಸಮಾಪ್ತಿಯತ್ತ ಗುರುವಾರ ಮಹಾನವಮಿ, ದೇವಿ ದೇಗುಲಗಳಲ್ಲಿ ಭಕ್ತಜನ ಸಂದಣಿ. ವಿಶ್ವ ವೃದ್ಧ ದಿನಾಚರಣೆ, ನಾಡಿನಾದ್ಯಂತ ವಿಪುಲ ಕಾರ್ಯಕ್ರಮ. ರಾಷ್ಟ್ರೀಯ ರಕ್ತದಾನ ದಿನ, ರಕ್ತದಾನಗೈದು ಸಂದೇಶ ಮೂಡಿಸಿ ಮಾದರಿಯಾದ ಯುವಕರು. ಮುಳ್ಳೇರಿಯ VHSC ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿ ಅಕ್ಟೋಬರ್ 9ರಂದು ವೈವಿಧ್ಯಪೂರ್ಣ ಕಾರ್ಯಕ್ರಮ. ಇದೀಗ ವಾರ್ತೆಗಳ ವಿವರ. ದೇವಿ ಆರಾಧನೋತ್ಸವದ ಮಹಾನವರಾತ್ರಿ ಉತ್ಸವವು ಹಾಗೆ ಸಮಾಪ್ತಿಯತ್ತ ಸಾಗಿದ್ದು, ಕ್ಷೇತ್ರಗಳು ಮಹಾನವಮಿ ಆಚರಣೆಗೆ ಸಜ್ಜುಗೊಂಡಿದೆ. ನವರಾತ್ರಿಯ ಅಂತಿಮ ದಿನವಾದ ಗುರುವಾರ ಮಹಾನವಮಿ ಹಾಗೂ ಆಯುಧ ಪೂಜೆ ಆಚರಣೆಯಾಗಲಿದೆ. ವಿಜಯದಶಮಿ ದಿನವಾದ ಶುಕ್ರವಾರ ವಿದ್ಯಾರಂಭ. ಆದರೆ ಈ ಬಾರಿ ವಾಡಿಕೆಗೆ ವಿಪರೀತವಾಗಿ ಕೆಲವೆಡೆ ಶುಕ್ರವಾರ ಮಹಾನವಮಿ ಹಾಗೂ ಶನಿವಾರ ವಿಜಯದಶಮಿಯನ್ನು ಆಚರಿಸಲ್ಪಡುತ್ತಿದೆ. ಶನಿವಾರ ಸೂರ್ಯೋದಯ ಸಮಯದಲ್ಲಿ 2 ಗಳಿಗೆ ಮಾತ್ರವೇ ವಿಜಯದಶಮಿ ಇದೆ. 7:30 ಗಳಿಗೆಯಾದರೂ ಲಭಿಸಿದಲ್ಲಿ ಮಾತ್ರವೇ ಇದು ಪೂರ್ಣವಾಗುತ್ತದೆಂದು ಜ್ಯೋತಿರ್ಶಾಸ್ತ್ರಜ್ಞರು ಹೇಳುತ್ತಾರೆ. ಇದರಿಂದಲೇ ತೆಂಕಣ ಕೇರಳದಲ್ಲಿ ಗುರುವಾರ ಆಯುಧ ಪೂಜೆ ಹಾಗೂ ಶುಕ್ರವಾರ ವಿದ್ಯಾರಂಭವಾಗಲಿದೆ. ಮಹಾನವಮಿ ದಿನದಂದು ಆಯುಧಗಳಿಗೆ ಪೂಜೆ ನಡೆಯಲಿದೆ. ವರ್ಕ್ಶಾಪ್, ಕಚೇರಿಗಳಲ್ಲಿ ವಾಹನಗಳಿಗೆ ಆಯುಧ ಪೂಜೆ ನಡೆಯಲಿದ್ದು, ಇದಕ್ಕಾಗಿ ಸಿದ್ಧತೆ ನಡೆದಿದೆ. ದೇವಿ ಕ್ಷೇತ್ರಗಳಲ್ಲಿ ನವರಾತ್ರಿ ಉತ್ಸವ ಅಂತಿಮ ದಿನಗಳಿಗೆ ಸಾಗುತ್ತಿರುವಂತೆ ಕ್ಷೇತ್ರಗಳಲ್ಲಿ ಭಕ್ತಜನ ಪ್ರವಾಹ ಕಂಡುಬಂದಿದೆ. ಪ್ರಸಿದ್ಧ ಕೊರಕೋಡು ಆರ್ಯಕಾತ್ಯಾಯಿನಿ ದೇವಿ ಕ್ಷೇತ್ರದಲ್ಲಿ ಭಕ್ತರ ವಿಪರೀತ ನುಗ್ಗಲು ಕಂಡುಬಂದಿದೆ. ಶ್ರೀ ಕ್ಷೇತ್ರದಲ್ಲಿ ಗುರುವಾರ ಬೆಳಿಗ್ಗೆ 9 ಗಂಟೆಗೆ ಬಟ್ಟಲು ಮೆರವಣಿಗೆ, ಮಧ್ಯಾಹ್ನ ಮಹಾಪೂಜೆ, ರಾತ್ರಿ 8ರಿಂದ ಭಜನೆ, ಪೂಜೆ, ಮರುದಿನ ಮುಂಜಾನೆ ಮಂಗಳ ಸ್ನಾನ ಹಾಗೂ ಬಳಿಕ ಅತ್ಯಂತ ವಿಶೇಷವಾದಂತಹ ಬಟ್ಟಲು ಸೇವೆ ಕಾರ್ಯಕ್ರಮ ನಡೆಯಲಿವೆ. ನವರಾತ್ರಿ ವೇಷಗಳು ಪ್ರಮುಖ ನಗರಗಳಲ್ಲಿ ಪ್ರತ್ಯಕ್ಷವಾಗಿದ್ದು, ಹುಲಿ, ಸಿಂಹ, ಕರಡಿ ವೇಷಗಳು, ಚೆಂಡೆ, ನಿನಾದ ಎಲ್ಲವೂ ಉತ್ಸವ ಪ್ರತೀತಿಯನ್ನು ಹೆಚ್ಚಿಸಿವೆ. ಕ್ಷೇತ್ರಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಪ್ರಮುಖ ದೇವಿ ಕ್ಷೇತ್ರಗಳಲ್ಲಿ ಬುಧವಾರ ದುರ್ಗಾಷ್ಟಮಿ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಆಧುನಿಕತೆಯಡಿಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿರುವ ಹಿರಿಯರಿಗಾಗಿಯೂ ಒಂದು ದಿನ, ಹಾಗೆ ಮತ್ತೊಮ್ಮೆ ವಿಶ್ವ ವೃದ್ಧರ ದಿನ ಸಾಗಿ ಹೋಗಿದೆ. ಒಂದು ದಿನದ ಮಟ್ಟಿಗಾದರೂ ಸರ್ವರು ಬಾಳ ಮುಸ್ಸಂಜೆಯಲ್ಲಿರುವ ಇವರೆಡೆಗೆ ಒಮ್ಮೆ ಗಮನ ಹರಿಸುವಂತಾಗಿದೆ. ನಾಡಿನಾದ್ಯಂತ ಬುಧವಾರ ವೃದ್ಧರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾಸರಗೋಡು ನಗರಸಭೆ, ಕೇರಳ ಸಮಾಜ ಸುರಕ್ಷಾ ಮಿಷನ್ನ ವಯೋಮಿತ್ರ ಯೋಜನೆ ಎಂಬುವುಗಳ ಜಂಟಿ ಸಹಭಾಗಿತ್ವದಲ್ಲಿ ಕಾಸರಗೋಡಿನಲ್ಲಿ ವೃದ್ಧ ದಿನವನ್ನು ಆಚರಿಸಲಾಯಿತು. ನಗರಸಭಾ ಸಮಾವೇಶ ಸಭಾಭವನದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗಿಗಳಾದರು. ಕಾರ್ಯಕ್ರಮವನ್ನು ನಗರ ಸಭಾಪತಿ TE ಅಬ್ದುಲ್ಲಾ ಉದ್ಘಾಟಿಸಿದರು. ವಯೋಜನ ಮಂದಿರಗಳು, ವೃದ್ಧಸದನಗಳು നിരവധി നാടിൻ്റെ നാനാ ഭാഗത്തും ഉയർന്നു വരുമ്പോൾ മക്കൾ വിചാരിക്കുന്നു ഇത് തന്നെയാണ് നല്ലത്. അച്ഛനമ്മമാരെ വൃദ്ധമന്ദിരത്തിലേക്ക് അല്ലെങ്കിൽ വൃദ്ധസദനത്തിലേക്ക് മാറ്റിക്കൊണ്ട് മക്കളും കുടുംബവും വളരെ നന്നായി കഴിയുന്ന ഒരു അവസ്ഥാവിശേഷം നമ്മുടെ കേരളത്തിൽ, പ്രത്യേകിച്ച് സാക്ഷര കേരളം, സുന്ദര കേരളം എന്ന് പറഞ്ഞ് കേരളത്തിൽ നടന്നുകൊണ്ടിരിക്കുകയാണ്. ಉಪಾಧ್ಯಕ್ಷ ತಾಹಿರಾ ಸತ್ತಾರ್ ಅಧ್ಯಕ್ಷತೆ ವಹಿಸಿದರು. DPC ಸದಸ್ಯ A ಅಬ್ದುಲ್ ರೆಹಮಾನ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಬ್ಬಾಸ್ ಬೀಗಂ, E ಅಬ್ದುಲ್ ರೆಹಮಾನ್, ಕುഞ്ഞു ಮಾಸ್ಟರ್, G ನಾರಾಯಣನ್, ಸೈಬುನ್ನೀಸಾ, ಹನೀಫಾ ಸಹಿತ ನಗರಸಭೆ ಸದಸ್ಯರು, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಸಹಿತ ಅಧಿಕಾರಿಗಳು ಭಾಗವಹಿಸಿದರು. ರಾಷ್ಟ್ರೀಯ ರಕ್ತದಾನ ದಿನವನ್ನು ನಾಡಿನಾದ್ಯಂತ ಆಚರಿಸಲಾಯಿತು. ಇದರ ಅಂಗವಾಗಿ ಕಾಸರಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಉಚಿತ ರಕ್ತದಾನ ಶಿಬಿರಗಳು ನಡೆದವು. ರಕ್ತದಾನ ಮಾಡಿ ಹೃದಯ ವೈಶಾಲ್ಯತೆಯನ್ನು ಮೆರೆಯುವ ಮೂಲಕ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಕೇರಳ ರಾಜ್ಯ ಅಬಕಾರಿ ನೌಕರರ ಸಮಿತಿ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಜರುಗಿತು. ಸರ್ಕಾರಿ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ಆವರಣದಲ್ಲಿ ನಡೆದ ಶಿಬಿರವನ್ನು ಜಿಲ್ಲಾ ನ್ಯಾಯಮೂರ್ತಿ MJ ಶಕ್ತಿಧರನ್ ಉದ್ಘಾಟಿಸಿದರು. M ಶ್ರೀಧರನ್ ಅಧ್ಯಕ್ಷತೆ ವಹಿಸಿದರು. ಜಯಚಂದ್ರನ್, KT ಶೇಖರ್, ವಿನೋದ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. M ಅನಿಲ್ ಕುಮಾರ್ ಸ್ವಾಗತಿಸಿದರು. ಅಬಕಾರಿ ನೌಕರರ ಸಮಿತಿಯ ಸದಸ್ಯರು ರಕ್ತದಾನದಲ್ಲಿ ಪಾಲ್ಗೊಂಡರು. ನೆಹರು ಯುವ ಕೇಂದ್ರ ಕಾಸರಗೋಡು ಹಾಗೂ ಕಾಸರಗೋಡು ಸರ್ಕಾರಿ ಆಸ್ಪತ್ರೆ ಜಂಟಿಯಾಗಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿತು. ಶಿಬಿರದಲ್ಲಿ ಉದುಮ ಸಮೀಪದ ಸರ್ಗದಾರ ಕಲಾವೇದಿಕೆ ಹಾಗೂ ಮುಕ್ಕುನ್ನೋತು ಕ್ಲಬ್ಬಿನ ಸದಸ್ಯರು ರಕ್ತದಾನ ಮಾಡಿದರು. ಡಾಕ್ಟರ್ നാരായൺ നായക് ಶಿಬಿರವನ್ನು ಉದ್ಘಾಟಿಸಿದರು. നല്ല രീതിയിൽ 24 മണിക്കൂർ വളരെ നല്ല രീതിയിൽ നടക്കുന്ന ഒരു ബ്ലഡ് ബാങ്കാണ് നമുക്ക്. ഇപ്പോൾ കുറച്ചൊക്കെ കാലങ്ങളായിട്ട് നമുക്ക് സാധാരണ ഇവിടെ നിന്ന് നടക്കുന്ന വോളണ്ടറി ബ്ലഡ് ഡൊണേഷൻ ക്യാമ്പുകളിൽ നിന്നാണ് നമ്മളിങ്ങനെ ബ്ലഡ് കളക്ട് ചെയ്തുകൊണ്ടിരുന്നത്. ഇപ്പോൾ കുറച്ച് കാലങ്ങളായിട്ട് ഈ വോളണ്ടറി ഡൊണേഷൻസ് ക്യാമ്പുകൾ കുറച്ച് കുറവാണ്.
ഇപ്പോൾ ഇന്നത്തെ ഈ ദിവസത്തിൻ്റെ ഇമ്പോർട്ടൻസ് കണക്കിലെടുത്തുകൊണ്ട് ഇന്ന് ശരിക്കുള്ള നമ്മളൊരു ക്യാമ്പ് വേറെ ഒരു സ്ഥലത്ത് നടക്കുകയാണ്. അതിൻ്റെ ശരിക്കുള്ള നമ്മളെ ബ്ലഡ് ബാങ്കിൻ്റെ മെഡിക്കൽ ഓഫീസർ അതിൻ്റെ ടീം അങ്ങനെ ಅನಿಲ್ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ರಾಜೇಶ್ ಎನ್, ಶ್ರೀಜಿತ್ ಎಂ, ಅನೀಶ್ ಪಿ ಎಂ, ಪ್ರಶಾಂತ್ ಎಂ, ಹರೀಶ್ ವಿ ಎಂ ಮೊದಲಾದವರು ಭಾಗವಹಿಸಿದರು. 25ರಷ್ಟು ಮಂದಿ ಸದಸ್ಯರು ರಕ್ತದಾನದಲ್ಲಿ ಭಾಗಿಯಾದರು. ಮುಳ್ಳೇರಿಯಾದ ಸರ್ಕಾರಿ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ವಿಎಚ್ಎಸ್ಸಿ ವಿಭಾಗದ ಬೆಳ್ಳಿ ಹಬ್ಬ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 9ರಂದು ಕಾರ್ಯಕ್ರಮ ಜರುಗಲಿದ್ದು ಇದಕ್ಕಿರುವ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ ಎಂದು ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶಾಲೆಯ ವಿಎಚ್ಎಸ್ಸಿ ವಿಭಾಗವು ಆರಂಭಗೊಂಡು ಪ್ರಸ್ತುತ ವರ್ಷಕ್ಕೆ 25 ವರ್ಷ ಪೂರ್ಣಗೊಳ್ಳುವ ನಿಟ್ಟಿನಲ್ಲಿ ಅಕ್ಟೋಬರ್ 9ರಂದು ಬೆಳ್ಳಿ ಹಬ್ಬ ಮಹೋತ್ಸವ ಆಚರಿಸಲಾಗುವುದು. ಇದರ ಅಂಗವಾಗಿ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಮಾರಂಭವನ್ನು ಸಂಸತ್ ಸದಸ್ಯ ಪಿ ಕರುಣಾಕರ್ ಉದ್ಘಾಟಿಸಲಿದ್ದು, ಶಾಸಕ ಎನ್ ಎ ನೀಲಕುನ್ನು ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಿನಿಮಾ ರಂಗದ ರಾಜಾ ಸಾಹಿಬ್, ಬಿನುಲಾಲ್ ಉಣ್ಣಿ, ಹಿರಿಯ ಕವಿ ಕರಿಪುಳ ಶ್ರೀಕುಮಾರ್ ವಿಶೇಷ ಅತಿಥಿಗಳಾಗಿ ಭಾಗಿಯಾಗಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಗೀತ, ನೃತ್ಯ ಜೊತೆಗೆ ಆರೋಗ್ಯ ಶಿಬಿರ, ಕಾರ್ಯಾಗಾರ, ಕಲಾ ಕ್ರೀಡಾ ಮೇಳಗಳನ್ನು ಆಯೋಜಿಸಲಾಗಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ഒക്ടോബർ 9, 2014 അന്നേരം ആ സംരംഭം നമ്മുടെ ഭയങ്കരനായ MP കരുണാകരനും അവർ ഉദ്ഘാടനം ചെയ്യുന്നു. അധ്യക്ഷൻ എന്നെ നിൽക്കുന്നു. അതുപോലെ ശ്യാമളാദേവി ജില്ലാ പഞ്ചായത്ത് പ്രസിഡന്റ് ചീഫ് ഗസ്റ്റ് ആയിരിക്കും. ಸುದ್ದಿಗೋಷ್ಠಿಯಲ್ಲಿ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಕೆ ಮಾಧವ್ ಭಟ್, ಅಧ್ಯಾಪಿಕೆ ಚಂದ್ರಪ್ರಭಾ, ರಾಧಾಕೃಷ್ಣ, ರಾಜೇಶ್ ಕುಮಾರ್, ಸಂಪತ್ ನಾಯರ್, ವೇಣುಗೋಪಾಲ, ಶಂಶುದ್ದೀನ್ ಮೊದಲಾದವರು ಉಪಸ್ಥಿತರಿದ್ದರು. ರಾಜ್ಯ ಕಿರು ಕೈಗಾರಿಕಾ ನಿಗಮ ಸಿಡ್ಕೋದ ಸದ್ರಿ ಆರ್ಥಿಕ ವರ್ಷದ ಮಾರಾಟವನ್ನು 500 ಕೋಟಿಗೆ ಏರಿಸಲು ಗುರಿ ಇರಿಸಿರುವುದಾಗಿ ಸಿಡ್ಕೋ ಅಧ್ಯಕ್ಷ ಸಿಟಿ ಅಹಮದ್ ಅಲಿ ಘೋಷಿಸಿದ್ದಾರೆ. ಪಂಚಾಯತ್ ನಗರಸಭೆ ಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗಾಗಿ ಸಿಡ್ಕೋ ಏರ್ಪಡಿಸಿರುವ ಸಂಗಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. 2006ರಲ್ಲಿ ಸಿಡ್ಕೋದ ಮಾರಾಟ ಆದಾಯ 37 ಕೋಟಿ, ಮುಂದಿನ ವರ್ಷ 120 ಕೋಟಿ ಆಗಿತ್ತು. ಕಳೆದ ಆರ್ಥಿಕ ವರ್ಷದಲ್ಲಿ 327 ಕೋಟಿಯಾಗಿ ಏರಿಕೆಯಾಗಿದೆ. ಇದನ್ನು ಈ ಬಾರಿ 500 ಕೋಟಿಗೆ ಏರಿಸಲು ಉದ್ದೇಶಿಸಿದೆ ಎಂದರು. ದೇಶದ ಸಿಡ್ಕೋದ ವಾರ್ಷಿಕ ಮಾರಾಟ ಆದಾಯದಲ್ಲಿ ಕೇರಳವು ಪ್ರಥಮ ಸ್ಥಾನಕ್ಕೆ ತಲುಪಿರುವುದಾಗಿ ಅವರು ಹೇಳಿದರು. ಪಂಚಾಯತ್ಗಳಿಗೂ ನಗರಸಭೆಗಳಿಗೂ ಇತರ ಸರ್ಕಾರಿ ಸಂಸ್ಥೆಗಳಿಗೂ ಕಟ್ಟಡ ನಿರ್ಮಾಣ, ರಸ್ತೆ ಡಾಮರೀಕರಣಕ್ಕೆ ಇರುವ ಡಾಮರು, ಕಚೇರಿ ಪೀಠೋಪಕರಣಗಳು, ಆಸ್ಪತ್ರೆಗಳಿಗೆ ಅಗತ್ಯವಿರುವ ಪೀಠೋಪಕರಣಗಳು, ಕಬ್ಬಿಣ, ಸಿಮೆಂಟು, ಮೇಣದ ಬತ್ತಿಗೆ ಅಗತ್ಯವಾದ ಮೇಣ ಎಂಬಿವುಗಳ ವಿತರಣೆ, ಸಾಫ್ಟ್ವೇರ್, ಹಾರ್ಡ್ವೇರ್ ಡಿಜಿಟಲೀಕರಣ, CC ಕ್ಯಾಮರಾ, ಬಯೋಮೆಟ್ರಿಕ್ ಕಾರ್ಡು, ಸ್ಮಾರ್ಟ್ ಕಾರ್ಡು, ಡಿಜಿಟಲ್ ಲೈಬ್ರರಿ ಮೊದಲಾದ ಸೇವೆಗಳನ್ನು ಲಭ್ಯಗೊಳಿಸಲು ಸಿಡ್ಕೋ ತಯಾರಿದೆ. ಸದ್ರಿ ವರ್ಷ ಕಾಸರಗೋಡು ಜಿಲ್ಲೆಯಲ್ಲಿ ಸಿಡ್ಕೋಕ್ಕೆ 8 ಕೋಟಿ ರೂಪಾಯಿಯಾಗಿ ಹೆಚ್ಚಿಸಲು ಸಾಧ್ಯವೆಂದು ಅವರು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ PP ಶ್ಯಾಮಲಾದೇವಿ ಅಧ್ಯಕ್ಷತೆ ವಹಿಸಿದರು. ನಗರಸಭಾಧ್ಯಕ್ಷ TE ಅಬ್ದುಲ್ಲಾ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದ ಮುಮ್ತಾಜ್ ಶುಕ್ಕೂರ್, ಮುಮ್ತಾಜ್ ಸಮೀರಾ, ಜಿಲ್ಲಾ ಯೋಜನಾಧಿಕಾರಿ ಅಜಯ್ ಕುಮಾರ್ ಮೀನೋತ್ ಮೊದಲಾದವರು ಭಾಗವಹಿಸಿದರು. ಜಿಲ್ಲೆಯ ಯಾವುದಾದರೂ ಪಂಚಾಯತ್ತು 1 ಎಕರೆ ಭೂಮಿಯನ್ನು ನೀಡಿದಲ್ಲಿ ಅಲ್ಲಿ ಕಿರು ಕೈಗಾರಿಕಾ ನಿಗಮವು ಕೈಗಾರಿಕಾ ಪಾರ್ಕ್ ಸ್ಥಾಪಿಸಲು ತಯಾರೆಂದು ಸಿಡ್ಕೋ ವ್ಯಕ್ತಪಡಿಸಿದೆ. ಸಾರ್ವಜನಿಕ ಸ್ಥಳದಲ್ಲಿ ಮದ್ಯಪಾನಗೈದ 3 ಬಂಧಿಸಲಾಗಿದೆ. ಚಟ್ಟಂಚಾಲು ಸಮೀಪದ ನಿವಾಸಿಗಳಾದ ಎ ಅಶ್ರಫ್, ಎ ಅಬ್ದುಲ್ ನಾಸರ್ ಹಾಗೂ ಕೆ ನಾರಾಯಣನ್ ಬಂಧಿತರು. ಇವರು ಚಟ್ಟಂಚಾಲ್ನ ಕೈಗಾರಿಕಾ ಪ್ರಾಂಗಣ ಬಳಿ ಸಾರ್ವಜನಿಕ ಸ್ಥಳದಲ್ಲಿ ಕುಳಿತು ಮದ್ಯ ಸೇವಿಸುತ್ತಿದ್ದಾಗ ಪೊಲೀಸರು ದಾಳಿ ನಡೆಸಿ ಬಂಧಿಸಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಕುಂಜತ್ತೂರಿನ ಹೈಗೋದಿ ಪ್ರದೇಶದಲ್ಲಿರುವ ಅಂಗನವಾಡಿ ಪೊದೆ ಕಾಡುಗಳಿಂದ ಆವೃತವಾಗಿ ಆತಂಕದ ಸ್ಥಿತಿಯಲ್ಲಿದೆ. ಈ ಅಂಗನವಾಡಿ ಕಟ್ಟಡದ ಸುತ್ತಮುತ್ತ ಪೊದೆ ಗಿಡಗಳು ವ್ಯಾಪಕ ಬೆಳೆದಿದ್ದು ಮಕ್ಕಳು ವಿಷಜಂತುಗಳ ಭೀತಿಯಿಂದ ಕಳೆಯುವ ಸ್ಥಿತಿ ಎದುರಾಗಿದೆ ಎಂದು ಹೆತ್ತವರು ಅಳಲನ್ನು ತೋಡಿಕೊಂಡಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ 3ನೇ ವಾರ್ಡಿನಲ್ಲಿ ಕುಂಜತ್ತೂರಿನ ಹೈಗ್ಲೋದಿ ಪ್ರದೇಶ ಒಳಪಡುತ್ತಿದೆ. ಇಲ್ಲಿ ಕಾರ್ಯಾಚರಿಸುವ ಅಂಗನವಾಡಿಯ ಸುತ್ತ ಭಾರೀ ಗಿಡ ಪೊದೆಗಳು ಬೆಳೆದಿರುವುದರಿಂದ ಅಂಗನವಾಡಿ ತರಗತಿಯೊಳಗೆ ವಿಷಜಂತುಗಳು ಹೋದ ಸಂಭವವೂ ಇದೆ. ಇದರಿಂದ ಇಲ್ಲಿನ ಅಧ್ಯಾಪಕಿ ಸಹಿತ ಮಕ್ಕಳು ಭಯಭೀತರಾಗಿದ್ದಾರೆ. ಮಕ್ಕಳ ಹೆತ್ತವರಂತೂ ತೀವ್ರ ಆತಂಕಗೊಂಡಿದ್ದಾರೆ. ಅಂಗನವಾಡಿಯಲ್ಲಿ ಓರ್ವ ಅಧ್ಯಾಪಿಕೆ, 15 ಮಕ್ಕಳು ಹಾಗೂ ಓರ್ವೆ ಆಹಾರ ತಯಾರಿಕೆಗಾಗಿದ್ದಾರೆ. ಇಲ್ಲಿನ ಪರಿಸರವನ್ನು ಸ್ವಚ್ಛಗೊಳಿಸಬೇಕಾದ್ದು ಪಂಚಾಯತ್ ಅಧಿಕೃತರಾಗಿದ್ದು ಇವರ ಅನಾಸ್ಥೆಯ ಬಗೆಗೆ ಸ್ಥಳೀಯರು ತಮ್ಮ ದುಗುಡವನ್ನು ತೋಡಿಕೊಂಡಿದ್ದಾರೆ. ಈ ಅಂಗನವಾಡಿ 2 ಟೀಚರ್ ನಕಲು 15 ಜೋಕುಲಿಲ್ಲ. ಈ ಪರಿಸರಡು ಈತ ಕಾಡದಿಂದ ಇದು ಪುನಃ ದಾನಂಡಲ ವಿಷಜಂತುದಲ್ಲ ಬತ್ತಂಡಲ ಏರಿಯಾಗಳು ಗೊತ್ತಾಪಜಿ ಟೀಚರ್ ನಕಲೆಲ್ಲ ದಾದವನು ಪೋಯರು ಅಕ್ಲೆ ಐನು ನಾಡೊಂದು ಪೇರ ಜೋಕ್ಲೆಂತ ಒಂದು ಪೇರ ಅಂಡ್ಲ ಈ ಮೆಂಬರ್ ನಕಲು ಈ ಬೇಲೆನ ಒಯ್ಕಲ ದುಂಬು ಹೋಗ್ಜೇರು ಈತ ಪಂಚಾಯತ್ ಈ ನಮ್ಮನೆದ
ತೊಯ್ಲವರ್ಗ ಮಾತ್ರ ಉಂಡು ಒಂಜಿನ ಬೇಲವನ್ಪುಣ ಮಲ್ಲ ವಿಶೇಷ ಅಲಜ್ಜಿ ಅದು ಮಲ್ಪು ಜೆರಗಳು ಅಕಲ್ಡೆ ಏತು ಬಣ್ಣ ಅಸಡ್ಡೆನೆ ಅನ್ಪುಣ ತಂದೆ ಮಲ್ಪುಣಂಚಿನ ದಾಳ ಮಲ್ಪು ಜೆರಗಳು ಅಂಚನೆ ಅಂಗನವಾಡಿದ ಉಲಾಯಡಾಡು ಬಿದಾಯಡಾಡು ಜೋಕುಲು ಒಲಂಡ ಗೊಬ್ಬನ ದಾನಾಳ ವಿಷ ಜಂತುಚಿನ ಏರೆಗಳು ಗೊತ್ತಾಪುಜಿ ಅಂಚಿನ ಪರಿಸ್ಥಿತಿ ಒಂದೇನು ಒಂಚೂರು ಪೊರ್ಲು ಪಡುವಂದು ಆ ಪಂಚಾಯತ್ ಮೆಂಬರ್ನ ಕಡೆ ಪಂಡೋರ್ನೆ. ಒಟ್ಟಿನಲ್ಲಿ ಮಕ್ಕಳ ಬಗೆಗೆ ಅತಿಯಾದ ಎಚ್ಚರಿಕೆ ವಹಿಸುವ ನಮ್ಮ ಸಮಾಜದಲ್ಲಿ ಪುಟ್ಟ ಕಂದಮ್ಮಗಳಿರುವ ಅಂಗನವಾಡಿಯ ಬಗೆಗೆ ಈ ರೀತಿಯ ಬೇಜವಾಬ್ದಾರಿ ತೋರದೆ ಇನ್ನಾದರೂ ಶೀಘ್ರ ಪರಿಸರ ಸ್ವಚ್ಛಗೊಳಿಸಿ ಕಲಿಕೆ ಕೇಂದ್ರ ಸ್ವಚ್ಛಗೊಳಿಸಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ನಕಲಿ ಚಿನ್ನಾಭರಣ ನೀಡಿ ಹಣಕಾಸು ಸಂಸ್ಥೆಗೆ ವಂಚಿಸಿದ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿಯ ಬಂಧನವಾಗಿದೆ. ಮುಳ್ಳೇರಿಯ ನಿವಾಸಿ ರಫೀಕ್ ಬಂಧಿತ ಆರೋಪಿ. ಇದರೊಂದಿಗೆ ಬಂಧಿತರ ಸಂಖ್ಯೆ 4ಕ್ಕೇರಿದೆ. ಕಾಸರಗೋಡು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಚೆರ್ಕಳದ ಸಹಕಾರಿ ಬ್ಯಾಂಕ್ ಸೇರಿದಂತೆ ಜಿಲ್ಲೆಯ ಹಾಗೂ ಕಣ್ಣೂರು, ಕಲ್ಲಿಕೋಟೆ, ತ್ರಿಶೂರು ಮೊದಲಾದೆಡೆ ಹಣಕಾಸು ಸಂಸ್ಥೆಗಳಲ್ಲಿ ನಕಲಿ ಚಿನ್ನಾಭರಣ ಅಡವಿಟ್ಟು ಹಣ ಪಡೆದು ವಂಚಿಸಿದ ಪ್ರಕರಣದಲ್ಲಿ ಕಳೆದ ದಿನ ಕಾಸರಗೋಡು ನಿವಾಸಿ ಸೇರಿದಂತೆ 3 ಸೆರೆಯಾಗಿದ್ದರು. ಕಾಸರಗೋಡು ಸಮೀಪದ ಪಟ್ಲ ನಿವಾಸಿ ಇಬ್ರಾಹಿಂ ಹ್ಯಾರಿಸ್, ಪಾಲಕ್ಕಾಡ್ನ ಜಕೀರ್ ಹುಸೇನ್, ಚೂರಿಯಾ ಹಸನ್ ಸೆರೆಯಾದವರು. ಚೆರ್ಕಳದ ಸಹಕಾರಿ ಬ್ಯಾಂಕಿನಲ್ಲಿ ಅಡವಿಟ್ಟ ಆಭರಣ ಏಲಂ ಮುಖಾಂತರ ಪಡೆದ ತ್ರಿಶೂರ್ನ ವ್ಯಕ್ತಿಯೋರ್ವರು ಆಭರಣವನ್ನು ಪರೀಕ್ಷಿಸಿದಾಗ ವಂಚನೆ ಬೆಳಕಿಗೆ ಬಂದಿದೆ. ಈ ನಿಟ್ಟಿನಲ್ಲಿ ತನಿಖೆ ಕೈಗೊಂಡು ಆರೋಪಿಗಳನ್ನು ಪತ್ತೆ ಹಚ್ಚಿ ಪೊಲೀಸರು ಬಂಧಿಸಿದ್ದಾರೆ. ಇದೀಗ ಬಂಧಿತರ ಸಂಖ್ಯೆ 4ಕ್ಕೇರಿದ್ದು ಇನ್ನಷ್ಟು ಜನರು ಭಾಗಿಯಾಗಿದ್ದಾರೆ ಎನ್ನುವ ಕುರಿತು ತನಿಖೆ ಮುಂದುವರೆದಿದೆ. ಚಿನ್ನಾಭರಣ ದರೋಡೆಗೈದ ಪ್ರಕರಣದಲ್ಲಿ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಉಪ್ಪಳ ಸಮೀಪದ ನಿವಾಸಿ ಮುಸ್ತಫಾ ಬಂಧಿತನಾದಾತ. 1 ವರ್ಷದ ಹಿಂದೆ ಕಡಂಬಾರು ಬಳಿ ಮರಿಯಮ್ಮ ಎಂಬವರನ್ನು ಆಟೋದಲ್ಲಿ ಕರೆದೊಯ್ದು ಚಿನ್ನಾಭರಣ ದೋಚಿದ ಸಂಬಂಧ ಕೇಸು ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ತನಿಖೆ ಕೈಗೊಂಡ ಮಂಜೇಶ್ವರದ ಪೊಲೀಸರು ಮುಸ್ತಫಾನನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಸ್ಥಳಾಂತರಗೊಂಡು ತೆರಳುತ್ತಿರುವ ಕಾಸರಗೋಡು ಜಿಲ್ಲಾ ಪ್ರಿಂಟಿಂಗ್ ಆ್ಯಂಡ್ ಪಬ್ಲಿಷಿಂಗ್ ಸಹಕಾರಿ ಸಂಘದ ಕಾರ್ಯದರ್ಶಿ ಎಂ ಗೋಪಿನಾಥ್ ನಾಯರ್ ಅವರನ್ನು ಹೃದಯವಾಗಿ ಬೀಳ್ಕೊಡಲಾಯಿತು. ಕಾಸರಗೋಡು ತಾಲೂಕು ಕೃಷಿಯೇತರ ಸಹಕಾರಿ ಸಂಘಗಳ ಎಕ್ಸಿಕ್ಯೂಟಿವ್ ಫಾರಂನ ಆಶ್ರಯದಲ್ಲಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿದೆ. ಬೀಳ್ಕೊಡುಗೆ ಸಮಾರಂಭವನ್ನು ಸಹಕಾರಿ ಸಂಘಗಳ ಜಾಯಿಂಟ್ ರಿಜಿಸ್ಟ್ರಾರ್ ವತ್ಸರಾಜ್ ಉದ್ಘಾಟಿಸಿ ಗೋಪಿನಾಥ್ ನಾಯರ್ಗೆ ಸ್ಮರಣಿಕೆ ನೀಡಿದರು. ತಾಲೂಕು ಕೃಷಿಯೇತರ ಸಹಕಾರಿ ಸಂಘಗಳ ಎಕ್ಸಿಕ್ಯೂಟಿವ್ ಫಾರಂನ ಕಾರ್ಯದರ್ಶಿಯೂ ಆಗಿರುವ ಗೋಪಿನಾಥ್ ನಾಯರ್ ಅವರು ಜಿಲ್ಲಾ ಸಹಕಾರಿ ಬ್ಯಾಂಕಿನಲ್ಲಿ ನೇಮಕಾತಿ ದೊರಕಿ ತೆರಳುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ನೀಡಲಾಯಿತು. ಫಾರಂನ ಅಧ್ಯಕ್ಷ ಕೆ ತಂಬಾನ್ ನಾಯರ್ ಅಧ್ಯಕ್ಷತೆ ವಹಿಸಿದರು. ಬಸ್ ಮಾಲಕರ ಸಹಕಾರಿ ಸಂಘ ಅಧ್ಯಕ್ಷ ಕೆ ಗಿರೀಶ್, ಪಿಕೆ ವಿನೋದ್ ಕುಮಾರ್, ಎಂ ಕುಂಜರಾಮನ್ ನಾಯರ್, ಡಿಎನ್ ರಾಧಾಕೃಷ್ಣ ಮೊದಲಾದವರು ಮಾತನಾಡಿದರು. ಹಲ್ಲೆ ಯತ್ನ ಪ್ರಕರಣ ಸಂಬಂಧ ವ್ಯಕ್ತಿ ವಿರುದ್ಧ ಕೇಸು ದಾಖಲಾಗಿದೆ. ಬೋವಿಕಾನ ನಿವಾಸಿ ಸಂಶುದ್ದೀನ್ ಎಂ ಹಲ್ಲೆ ಯತ್ನ ಪ್ರಕರಣ ಸಂಬಂಧ ವ್ಯಕ್ತಿ ವಿರುದ್ಧ ಕೇಸು ದಾಖಲಾಗಿದೆ. ಬೋವಿಕಾನ ನಿವಾಸಿ ಶಂಶುದ್ದೀನ್ ಎಂಬಾತನ ವಿರುದ್ಧ ಮೊಕದ್ದಮೆ ದಾಖಲಾಗಿದೆ. ಕಳೆದ ದಿನ ಜಿಲ್ಲಾ ಟ್ರೆಜರಿ ಕಚೇರಿಯ ನೌಕರರ ಮೇಲೆ ಹಲ್ಲೆಗೈಯಲು ಯತ್ನಿಸಿದ ಸಂಬಂಧ ಕೇಸು ದಾಖಲಾಗಿದೆ. ಟ್ರೆಜರಿಯ ನೌಕರರಾದ ಅಶೋಕ್ ಹಾಗೂ ಸುರೇಶ್ ಎಂಬವರಿಗೆ ಈತ ಬೆದರಿಕೆಯೊಡ್ಡಿ ಹಲ್ಲೆಗೆ ಯತ್ನಿಸಿದ ಎಂದು ಅಧಿಕಾರಿಗಳು ನೀಡಿದ ದೂರಿನನ್ವಯ ಕೇಸು ದಾಖಲಿಸಿಕೊಳ್ಳಲಾಗಿದೆ. ವಿದ್ಯಾನಗರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನವರಾತ್ರಿ ಸಮಾಪ್ತಿಯತ್ತ ಗುರುವಾರ ಮಹಾನವಮಿ, ದೇವಿ ದೇಗುಲಗಳಲ್ಲಿ ಭಕ್ತಜನ ಸಂದಣಿ. ವಿಶ್ವ ವೃದ್ಧ ದಿನಾಚರಣೆ, ನಾಡಿನಾದ್ಯಂತ ವಿಪುಲ ಕಾರ್ಯಕ್ರಮ. ರಾಷ್ಟ್ರೀಯ ರಕ್ತದಾನ ದಿನ, ರಕ್ತದಾನಗೈದು ಸಂದೇಶ ಮೂಡಿಸಿ ಮಾದರಿಯಾದ ಯುವಕರು. ಮುಳ್ಳೇರಿಯ ವಿಎಚ್ಎಸ್ಸಿ ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿ ಅಕ್ಟೋಬರ್ 9ರಂದು ವೈವಿಧ್ಯಪೂರ್ಣ ಕಾರ್ಯಕ್ರಮ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.